ಮುಖ್ಯಾಂಶಗಳು. ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಪ್ರಮುಖ ವಿಚಾರಗಳ ಸಮಾಲೋಚನೆ. ಸೈಬರ್ ಭದ್ರತಾ ನೀತಿ ಸೇರಿ ಹಲವು ಯೋಜನೆಗಳಿಗೆ ಸಮ್ಮತಿ. ಸಚಿವ ಎಚ್.ಕೆ. ಪಾಟೀಲ್. ಲೋಕಸಭೆಯಲ್ಲಿ ಮುಂದುವರೆದ ಅವಿಶ್ವಾಸ ನಿರ್ಣಯದ ಮೇಲಿನ ಚರ್ಚೆ. ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಉತ್ತರ. ರಾಜ್ಯಸಭೆಯಲ್ಲಿ ಸಂಸದೀಯ ವರದಿ ಮಂಡನೆ. ಫಾರ್ಮಸಿ ತಿದ್ದುಪಡಿ ಮಸೂದೆಗೆ ಅನುಮೋದನೆ. ಮತ್ತು ಆನೆಕಾಲು ರೋಗ ನಿವಾರಣೆಗೆ ಅಗತ್ಯ ಕ್ರಮ. ಸೊಳ್ಳೆಗಳ ನಿರ್ಮೂಲನೆಗೆ ಆದ್ಯತೆ. ಸಚಿವ ಮನ್ಸುಖ್ ಮಾಂಡವೀಯ. ವಾರ್ತೆಗಳ ವಿವರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿಂದು ನಡೆದ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಹಲವು ಯೋಜನೆಗಳಿಗೆ ಅನುಮೋದನೆ ದೊರಕಿದೆ. ಸಭೆಯ ಬಳಿಕ ಮಾಹಿತಿ ನೀಡಿದ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್.ಕೆ. ಪಾಟೀಲ್, ರಾಜ್ಯದಲ್ಲಿ ಸೈಬರ್ ಅಪರಾಧಗಳನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಕರ್ನಾಟಕ ಸೈಬರ್ ಭದ್ರತಾ ನೀತಿ ಜಾರಿಗೆ ಸಂಪುಟ ಸಮ್ಮತಿಸಿದ್ದು, ಪರಿಶಿಷ್ಟ ಜಾತಿ ಪಂಗಡಗಳ ಶಾಸಕರ ಕ್ಷೇತ್ರಗಳಲ್ಲಿ 20 ಸಂಚಾರಿ ಆಸ್ಪತ್ರೆಗಳ ಸ್ಥಾಪನೆ, ಬೆಂಗಳೂರಿನ ಏರೋಸ್ಪೇಸ್ ಹಾಗೂ ರಕ್ಷಣಾ ಉತ್ಕೃಷ್ಟತಾ ಕೇಂದ್ರ ಸ್ಥಾಪನೆಗೆ ಅನುಮೋದನೆ ನೀಡಲಾಗಿದೆ ಎಂದರು. ಬೆಂಗಳೂರು ಮಹಾನಗರ ಪಾಲಿಕೆ ಕಾಯ್ದೆಯಲ್ಲಿನ 6 ಅಂಶಗಳನ್ನು ರಾಜ್ಯದ ಇತರ ಮಹಾನಗರ ಪಾಲಿಕೆಗಳು ಅಥವಾ ನಗರ ಸಂಸ್ಥೆಗಳಿಗೆ ವಿಸ್ತರಿಸಲಾಗುವುದು. ಸಾಧಕ ಬಾಧಕಗಳನ್ನು ಪರಿಶೀಲಿಸಿ ಕರ್ನಾಟಕ ಮಹಾನಗರ ಪಾಲಿಕೆ ಕಾಯ್ದೆ, ಕರ್ನಾಟಕ ಪುರಸಭೆ ಕಾಯ್ದೆ ಅಳವಡಿಸಿಕೊಳ್ಳಲು ಸಚಿವ ಸಂಪುಟದ ಉಪಸಮಿತಿ ರಚನೆಗೆ ಸಮ್ಮತಿ ದೊರಕಿದೆ ಎಂದು ಹೇಳಿದರು. 34 ಕೋಟಿ ರೂಪಾಯಿ ಹೆಚ್ಚುವರಿ ಆಗಿದೆ. ಆದ್ದರಿಂದ ಇವತ್ತು ಈ ವಿಷಯ ಕ್ಯಾಬಿನೆಟ್ಗೆ ಅನುಮೋದನೆಗೆ ಬಂದಿತ್ತು. ಕ್ಯಾಬಿನೆಟ್ ಹ್ಯಾಸ್ ಅಗ್ರೀಡ್ ಆ್ಯಂಡ್ ಅಪ್ರೂವ್ಡ್ ದಿ ಎಸ್ಕಲೇಷನ್ ಟು ದ ಎಕ್ಸ್ಟೆಂಟ್ ಆಫ್ 187. ಜೊತೆಗೆ 187 ಇಸ್ ಅ ಫೈನಲ್ ಫಿಗರ್. 187. ಬೆಳಗಾವಿಯ ವೈದ್ಯಕೀಯ ಕಾಲೇಜಿನಲ್ಲಿ 325 ಹಾಸಿಗೆಗಳ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ 187 ಕೋಟಿ ರೂಪಾಯಿಗಳ ಪರಿಷ್ಕೃತ ಅಂದಾಜಿಗೆ ಸಂಪುಟ ಸಮ್ಮತಿಸಿದ್ದು, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಹೆಸರನ್ನು ಕರಾವಳಿ ಪ್ರದೇಶಾಭಿವೃದ್ಧಿ ಮಂಡಳಿ ಎಂದು ಬದಲಾಯಿಸಲು ಒಪ್ಪಿಗೆ ನೀಡಲಾಗಿದೆ ಎಂದರು. ಲೋಕಾಯುಕ್ತ ಪ್ರಕರಣಗಳಲ್ಲಿ ತಪ್ಪಿತಸ್ಥ ಅಧಿಕಾರಿಗಳಿಗೆ ಕಡ್ಡಾಯ ನಿವೃತ್ತಿ ನೀಡುವ ನಿರ್ಧಾರಕ್ಕೆ ಸಮ್ಮತಿ ದೊರಕಿದೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಬಸ್ಗಳಲ್ಲಿ ವೆಹಿಕಲ್ ಟ್ರ್ಯಾಕಿಂಗ್ ಮತ್ತು ಪ್ಯಾನಿಕ್ ಬಟನ್ ಅಳವಡಿಕೆಗೆ ಸಂಪುಟ ಒಪ್ಪಿಗೆ ನೀಡಿದ್ದು, ಇದರಿಂದ ಸುಧಾರಿತ ನಿರ್ವಹಣಾ ಮಾಹಿತಿ ವ್ಯವಸ್ಥೆಯಾಗಲಿದೆ ಹಾಗೂ ಬಸ್ಗಾಗಿ ಕಾಯುವ ಸಮಯ ಕಡಿಮೆಯಾಗಲಿದ್ದು, ಅವಘಡಗಳ ನಿಯಂತ್ರಣಕ್ಕೂ ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯಡಿ ಅಂಗನವಾಡಿಯಲ್ಲಿ ಪೂರಕ ಪೌಷ್ಟಿಕ ಆಹಾರ ತಯಾರಿಕೆಗೆ ಪಾಮ್ ಆಯಿಲ್ ಬಳಕೆ ಬದಲು ಇನ್ನು ಮುಂದೆ ಸೂರ್ಯಕಾಂತಿ ಎಣ್ಣೆ ಬಳಸಲು ಸಚಿವ ಸಂಪುಟ ಸಮ್ಮತಿಸಿದೆ ಎಂದು ಮಾಹಿತಿ ನೀಡಿದರು. ಇದ್ದಂಥ ಏನು ಪ್ರದೇಶ ಇದ್ವು ಅವನ್ನ 3 ಜಿಲ್ಲೆಗಳನ್ನು ಅಂದರೆ ಒಟ್ಟು 23 ತಾಲೂಕುಗಳನ್ನು ಮಲೆನಾಡು ಅಭಿವೃದ್ಧಿ ಮಂಡಳಿಯಿಂದ ಕೈಬಿಟ್ಟು ಕರಾವಳಿ ಪ್ರದೇಶಾಭಿವೃದ್ಧಿ ಮಂಡಳಿ ವ್ಯಾಪ್ತಿಗೆ ಸೇರ್ಪಡೆ ಮಾಡಲಾಗಿದೆ. ಎಸ್.ಎನ್. ಹಳ್ಳಿಗುಡಿ BO ಸಾರಿಗೆ ಗದಗ ಜಿಲ್ಲೆ ಮುಂಡ್ರಗಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ವಾಹನಗಳೊಳಗೆ ವೆಹಿಕಲ್ ಟ್ರ್ಯಾಕಿಂಗ್ ವ್ಯವಸ್ಥೆಗೆ ಹಾಗೂ ಪ್ಯಾನಿಕ್ ಬಟನ್ ವ್ಯವಸ್ಥೆಯೊಂದಿಗೆ ಕೇಂದ್ರೀಕೃತ ಕಂಟ್ರೋಲ್ ರೂಮ್ ಸಹಿತವಾಗಿ ಅಳವಡಿಸೋದಕ್ಕೆ 30,74,00,000 ವೆಚ್ಚದ ಯೋಜನೆಯನ್ನು ಆಡಳಿತಾತ್ಮಕ ಅನುಮೋದನೆ ಇವತ್ತು ಕ್ಯಾಬಿನೆಟ್ ನೀಡಿದೆ. ಲೋಕಸಭೆಯ ಇಂದಿನ ಕಲಾಪ ಆರಂಭಗೊಂಡಾಗ ಇತ್ತೀಚೆಗೆ ನಿಧನರಾದ 5 ಮಾಜಿ ಸದಸ್ಯರಿಗೆ ಶ್ರದ್ಧಾಂಜಲಿ ಸೂಚಿಸಲಾಯಿತು. श्री वक्कौम श्री पुरुषोत्तमन संतप्त परिवारों के प्रति अपनी गहरी संवेदना व्यक्त करती है. अब सभा कुछ देर मौन रहेगी.
माननीय प्रधानमंत्री जी ने जब जल जीवन मिशन प्रारंभ किया ಬಳಿಕ ಪ್ರಶ್ನೋತ್ತರ ಕಲಾಪದಲ್ಲಿ ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಕುಡಿಯುವ ನೀರು ರಾಜ್ಯಗಳ ವಿಷಯವಾಗಿದ್ದು ರಾಜ್ಯಗಳು ಸೂಕ್ತ ಕ್ರಮ ಕೈಗೊಳ್ಳುವಲ್ಲಿ ವಿಫಲರಾದಾಗ ಮಾತ್ರ ಕೇಂದ್ರ ಸರ್ಕಾರ ಕಾರ್ಯನಿರ್ವಹಣೆಗೆ ಮುಂದಾಗುತ್ತದೆ. ಕುಡಿಯುವ ನೀರಿನ ಗುಣಮಟ್ಟಕ್ಕೆ ಮೊದಲ ಆದ್ಯತೆ ನೀಡಲಾಗಿದೆ ಎಂದು ತಿಳಿಸಿದರು. ಕುಡಿಯುವ ನೀರಿನ ದೃಢೀಕರಣಕ್ಕಾಗಿ ರಾಜ್ಯಗಳಲ್ಲಿ ಪ್ರಯೋಗಾಲಯಗಳನ್ನು ಸ್ಥಾಪಿಸಲಾಗಿದೆ. ಇವುಗಳ ಕಾರ್ಯನಿರ್ವಹಣೆಯು ರಾಜ್ಯಗಳ ಜವಾಬ್ದಾರಿಯಾಗಿದೆ. ಸಂಸದರು ತಮ್ಮ ಪ್ರದೇಶಗಳಿಗೆ ಭೇಟಿ ನೀಡಿದಾಗ ಇಂತಹ ಪ್ರಯೋಗಾಲಯಗಳಿಗೂ ಭೇಟಿ ನೀಡಿ ಪರಿಶೀಲಿಸಬೇಕು ಎಂದು ಹೇಳಿದರು. ಗಂಗಾ ನದಿಯ ಶುದ್ಧೀಕರಣಕ್ಕಾಗಿ ಕೈಗೊಂಡ ನಮಾಮಿ ಗಂಗೆ ಕಾರ್ಯಕ್ರಮ ವಿಶ್ವದ ಅಗ್ರ 10 ಉಪಕ್ರಮಗಳಲ್ಲಿ ಒಂದೆಂದು ಪರಿಗಣಿಸಲ್ಪಟ್ಟಿದೆ ಎಂದು ತಿಳಿಸಿದರು. लेकिन मैं इतना भरोसे के साथ में कह सकता हूं कि जिस दिन झारखंड राज्य में भी पानी के जेजेएम मिशन पूरा हो जाएगा, तब ये जो पानी की क्वालिटी को लेकर के जो चुनौती है, जो संकट है, जिस दर्द को माननीय प्रधानमंत्री जी ने महसूस किया है, वो दर्द को हम एड्रेस कर पाएंगे. साथ ही क्वालिटी वाटर, अफेक्टेड वाटर जहाँ है, हमने राज्यों को कहा है, राज्य सरकारों से बार बार आग्रह किया है कि जो पानी पीने का देने में जहां आप रिवर ग्रिड से या सरफेस या सेफ वाटर सोर्स से नहीं दे पा रहे हो, वहां कम से कम एक कम्युनिटी वाटर ट्रीटमेंट प्लांट लगा करके CWTP लगा करके वहां उनको स्वच्छ पानी उपलब्ध कराएं. और राज्य सरकारों ने ये कहा है कि हमने ये सब जगह पर जो ऐसे आइडेंटिफाइड हैबिटेशन थे वहां सब जगह ऐसी व्यवस्था की है. 14 में ಜಾಗತಿಕ ಆರ್ಥಿಕ ಹಿನ್ನಡೆಯ ಹೊರತಾಗಿಯೂ ಭಾರತದ ಅರ್ಥವ್ಯವಸ್ಥೆ ವಿಶ್ವದಲ್ಲೇ ಅತ್ಯಂತ ವೇಗದಲ್ಲಿ ವೃದ್ಧಿಯಾಗುತ್ತಿರುವ ಭರವಸೆದಾಯಕ ಆರ್ಥಿಕತೆಯಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಲೋಕಸಭೆಗೆ ತಿಳಿಸಿದರು. ಕೇಂದ್ರ ಸರ್ಕಾರದ ವಿರುದ್ಧ ಮಂಡಿಸಲಾಗಿರುವ ಅವಿಶ್ವಾಸ ನಿರ್ಣಯದ ಮೇಲೆ ನಡೆದ ಚರ್ಚೆಯಲ್ಲಿ ಪಾಲ್ಗೊಂಡ ಅವರು ಕೇಂದ್ರ ಸರ್ಕಾರ ಕೈಗೊಂಡ ಸುಧಾರಣಾ ಕ್ರಮಗಳ ಪರಿಣಾಮವಾಗಿ ಭಾರತದ ಆರ್ಥಿಕತೆ ತ್ವರಿತವಾಗಿ ಬೆಳವಣಿಗೆಯಾಗುತ್ತಿದೆ. ಜಗತ್ತಿನ ಹಲವಾರು ಮುಂದುವರಿದ ದೇಶಗಳು ಆರ್ಥಿಕ ಸವಾಲುಗಳನ್ನು ಎದುರಿಸುತ್ತಿವೆ. ಜಾಗತಿಕ ಆರ್ಥಿಕತೆ 2022ನೇ ಸಾಲಿನಲ್ಲಿ ಕೇವಲ 3% ಪ್ರಗತಿ ದಾಖಲಿಸಿದೆ. ಪ್ರಸಕ್ತ ವರ್ಷದ ಪ್ರಗತಿ ದರ 2.1ಕ್ಕೆ ಇಳಿಕೆಯಾಗುವುದಾಗಿ ವಿಶ್ವ ಬ್ಯಾಂಕ್ ಅಂದಾಜಿಸಿದೆ ಎಂದು ಹೇಳಿದರು. ಇಂಗ್ಲೆಂಡ್ ದೇಶ ಆರ್ಥಿಕ ಸವಾಲುಗಳನ್ನು ಎದುರಿಸುತ್ತಿದೆ. ಯುರೋಪಿಯನ್ ಯೂನಿಯನ್ನಲ್ಲೂ ಬಡ್ಡಿದರ ಪ್ರಮಾಣ 23 ವರ್ಷಗಳ ಗರಿಷ್ಠ ಮಟ್ಟಕ್ಕೇರಿದೆ. ಜರ್ಮನಿಯ ಪ್ರಗತಿ 3%ಕ್ಕೆ ಇಳಿಕೆಯಾಗಿದೆ. ಚೈನಾ, ಅಮೆರಿಕದಂತಹ ದೇಶಗಳಲ್ಲೂ ಆರ್ಥಿಕ ಸವಾಲುಗಳು ಸೃಷ್ಟಿಯಾಗಿವೆ. ಜಾಗತಿಕ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ದೇಶದ ಪ್ರಗತಿಯನ್ನು ಅವಲೋಕನ ಮಾಡಬೇಕು. 2013ರಲ್ಲಿ ಮಾರ್ಗನ್ ಸ್ಟ್ಯಾನ್ಲಿ ಸಂಸ್ಥೆಯು ಭಾರತವನ್ನು ವಿಶ್ವದ 5 ಅತಿ ದುರ್ಬಲ ಆರ್ಥಿಕತೆಗಳಲ್ಲಿ ಒಂದೆಂದು ಪರಿಗಣಿಸಿತ್ತು. ಆದರೆ ಅದೇ ಸಂಸ್ಥೆ ಈಗ ಭಾರತದ ಆರ್ಥಿಕತೆಯನ್ನು ಅತ್ಯಂತ ಆಶಾದಾಯಕ ಎಂದು ಹೇಳಿದೆ ಎಂದು ತಿಳಿಸಿದರು. 5 लाख करोड़ था 2014 में, आज वो बढ़कर के 21.67 लाख करोड़ हो गया. सर, इस देश में फूड प्रोडक्शन बहुत ही इंपॉर्टेंट है. हमें फूड सिक्योरिटी के लिए वो चाहिए. 265 मिलियन मेट्रिक टन था 2014 में, वो बढ़कर के 323.55 मिलियन मेट्रिक टन हो रहे. दलहन के प्रोडक्शन पल्सेस 1.52 मिलियन मेट्रिक टन था, 1.52 लाख मेट्रिक टन था 2014 में, वो आज 82.21 लाख मेट्रिक टन. ಪ್ರಧಾನಿ ನರೇಂದ್ರ ಮೋದಿ ಅವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಧ್ಯೇಯದ ಅಡಿಯಲ್ಲಿ ಕೈಗೊಂಡ ಪರಿಣಾಮಕಾರಿ ಸುಧಾರಣಾ ಕ್ರಮಗಳಿಂದ ಆಡಳಿತದಲ್ಲಿ ಪರಿವರ್ತನೆ ತರಲಾಗಿದೆ. ಕೇವಲ 9 ವರ್ಷಗಳಲ್ಲಿ ಭಾರತ 5ನೇ ಅತಿದೊಡ್ಡ ಆರ್ಥಿಕತೆಯಾಗಿ ಬೆಳೆದಿದೆ. ಜನಧನ್ ಯೋಜನೆ, ಡಿಜಿಟಲ್ ಆರ್ಥಿಕತೆ, ಜನೌಷಧಿ ಕೇಂದ್ರಗಳು, ಆಯುಷ್ಮಾನ್ ಭಾರತದಂತಹ ಯೋಜನೆಗಳು ಸಮಗ್ರ ನಾಗರಿಕರ ಜನಜೀವನ ಸುಲಭಗೊಳಿಸಿವೆ. ಭ್ರಷ್ಟಾಚಾರ ರಹಿತ ಆಡಳಿತದಿಂದ ಎಲ್ಲ ವಲಯಗಳಲ್ಲೂ ಗಮನಾರ್ಹ ಬೆಳವಣಿಗೆ ದಾಖಲಿಸಲಾಗಿದೆ ಎಂದು ಹೇಳಿದರು. ಭಾರತದ ಡಿಜಿಟಲ್ ಪಾವತಿ ವ್ಯವಸ್ಥೆ ಇಡೀ ವಿಶ್ವದ ಗಮನ ಸೆಳೆದಿದೆ. ಬಹಳಷ್ಟು ದೇಶಗಳು ಈ ವ್ಯವಸ್ಥೆಯನ್ನು ಪರಿಶೀಲನೆ ಮಾಡಿವೆ. ವಿಶ್ವ ದರ್ಜೆಯ ಡಿಜಿಟಲ್ ಮೂಲಸೌಕರ್ಯ ಭಾರತದಲ್ಲಿ ನಿರ್ಮಾಣವಾಗಿದೆ ಎಂದು ಅಂತಾರಾಷ್ಟ್ರೀಯ ವಿತ್ತ ನಿಧಿ ಪ್ರಶಂಸೆ ಮಾಡಿದೆ ಎಂದು ತಿಳಿಸಿದರು. ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಚರ್ಚೆಯಲ್ಲಿ ಪಾಲ್ಗೊಂಡು ತಾವು ಮಂಡಿಸಿರುವ ಅವಿಶ್ವಾಸ ನಿರ್ಣಯದ ಮೇಲೆ ವಿಪಕ್ಷಗಳಿಗೆ ಸ್ವಯಂ ವಿಶ್ವಾಸವಿಲ್ಲ ಎಂದು ಹೇಳಿದರು. ಮಣಿಪುರದ ಘಟನೆ ಅತ್ಯಂತ ಖಂಡನಾರ್ಹವಾಗಿದ್ದು ದೇಶದ ಯಾವುದೇ ನಾಗರಿಕ ಒಪ್ಪಲು ಸಾಧ್ಯವಿಲ್ಲ. ಆದರೆ ಈ ಘಟನೆಯನ್ನು ಪ್ರತಿಪಕ್ಷಗಳು ದುರುಪಯೋಗಪಡಿಸಿಕೊಳ್ಳುತ್ತಿವೆ ಎಂದು ಆರೋಪಿಸಿದರು.
विकास व्यापक सोच के साथ, एक विचारधारा के साथ उन्होंने एक विकास का मंत्र दिया। सभापति महोदय, विकास का मंत्र दिया हीरा, क्योंकि उत्तर पूर्वीय क्षेत्र भारत का हीरा है। ರಾಜ್ಯಸಭೆಯಲ್ಲಿ ಇಂದಿನ ಕಲಾಪ ಆರಂಭಗೊಂಡಾಗ ವಿವಿಧ ಸಂಸದೀಯ ಸಮಿತಿಗಳ ವರದಿಗಳನ್ನು ಮಂಡನೆ ಮಾಡಲಾಯಿತು. ಮಣಿಪುರದ ವಿಷಯದ ಮೇಲೆ ಚರ್ಚೆ ನಡೆಸಲು ಪ್ರತಿಪಕ್ಷ ಮುಖಂಡರು ಸರ್ಕಾರವನ್ನು ಆಗ್ರಹಿಸಿದರು. ಈ ಕುರಿತು ರಾಜ್ಯಸಭೆಯ ನಾಯಕ ಪಿಯೂಷ್ ಗೋಯಲ್ ಪ್ರತಿಪಕ್ಷಗಳೊಂದಿಗೆ ಚರ್ಚೆ ನಡೆಸುವ ಮೂಲಕ ಪರಿಹಾರ ಸೂತ್ರವೊಂದನ್ನು ಗುರುತಿಸುವ ಸಲುವಾಗಿ 4 ಪ್ರಮುಖ ನಾಯಕರನ್ನು ಆಹ್ವಾನಿಸಲಾಗಿತ್ತು. ಪ್ರಮುಖ ಮುಖಂಡರು ತಮ್ಮ ಕಚೇರಿಗೆ ಆಗಮಿಸಲು ಒಪ್ಪಲಿಲ್ಲ. ಪ್ರತಿಪಕ್ಷ ನಾಯಕರಿಗೆ ಸಮಸ್ಯೆಗಳ ಬಗ್ಗೆ ಗಂಭೀರವಾಗಿ ಚರ್ಚೆ ನಡೆಸುವ ಮನಸ್ಸಿಲ್ಲ ಎಂದು ಆರೋಪಿಸಿದರು. ಸರ್ಕಾರ ಮಣಿಪುರ ಸಮಸ್ಯೆ ಬಗ್ಗೆ ಅಲ್ಪಾವಧಿ ಚರ್ಚೆಗೆ ಮುಂದಾಗಿದ್ದರೂ ವಿಪಕ್ಷಗಳು ಅದಕ್ಕೆ ಒಪ್ಪಿಕೊಂಡಿಲ್ಲ. ಇದು ವಿಪಕ್ಷಗಳ ಹಠಮಾರಿತನವನ್ನು ವ್ಯಕ್ತಪಡಿಸುತ್ತದೆ ಎಂದು ಹೇಳಿದರು. और आप भी लीडर ऑफ द ऑपोजिशन क्या नहीं आओगे सर? जरूरी है ये सबको मानना, और इससे सेंट्रल हॉल में मिलकर मेरे नाम किसी का नहीं, मेरे नाम किसी का नहीं सर। ये जरूरी है सर, ये जरूरी है क्योंकि मैं आपका संरक्षण चाहता हूँ कि मानसिकता कैसी है, मानसिकता कैसी है कि हम आपके कमरे में नहीं आ सकते। मैं लीडर ऑफ रूलिंग पार्टी नहीं हूँ, सभी के लिए काम कर रहा हूँ। मुझे कहा गया हम आपके कमरे में नहीं आ सकते। Can be a meeting ground when some ಸಭಾಪತಿ ಜಗದೀಪ್ ಧನ್ಕರ್ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ಸದಸ್ಯರ ಮನವೊಲಿಕೆಗೆ ಯತ್ನಿಸಿದರೂ ಒಮ್ಮತ ಮೂಡಿಸಲು ಸಾಧ್ಯವಾಗಲಿಲ್ಲ. no disturb. I will name a person who disturbs this side or that side. Have it from me. No, please take your. Okay, but please take your seat. Sir. Only leader of the opposition. Sir, I request you to focus on 167. Rest is your discretion. But right now, on 167. ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಮಣಿಪುರ ಸಮಸ್ಯೆ ಬಗ್ಗೆ ಚರ್ಚಿಸಲು 267 ನಿಯಮದಡಿ ಅವಕಾಶ ನೀಡಬೇಕೆಂದು ಆಗ್ರಹಿಸಿದರು. तो मेरे रूम में आए थे और वहाँ वो ये चाहते थे कि किसी तरीके से 176 ना 167 नहीं 167 तो अब की बात है, पहले तो उन्होंने जो माना था, हाँ, तो उसी पर आप चर्चा कीजिए और सफिशिएंट टाइम हम देने के लिए तैयार है, इसीलिए आप उसी पे चर्चा। तब हमारे लोग ये कहे कि आप लोग 267 को नहीं मान रहे और हम लोग उनके जो 176 को नहीं मान रहे, तो वाया मीडिया एक कोई मध्य मार्ग निकालना चाहिए। हमने उनके सामने हम अपनी विषय रखें। अरे क्या प्रधानमंत्री आने से क्या होने वाला है? क्या परमात्मा है क्या? इस सदन में क्या परमात्मा है? क्या परमात्मा है वो? ಗದ್ದಲ ಮುಂದುವರೆದಾಗ ಸದನವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಯಿತು. ಮಧ್ಯಾಹ್ನ ಕಲಾಪ ಪುನಾರಂಭಗೊಂಡಾಗಲೂ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ನಾಯಕರ ನಡುವೆ ಪರಸ್ಪರ ಆರೋಪಗಳು ನಡೆದವು. ಗದ್ದಲದ ನಡುವೆಯೇ ಭಾರತದ ಮುಖ್ಯ ಚುನಾವಣಾ ಆಯುಕ್ತ ಮತ್ತು ಇತರ ಆಯುಕ್ತರು ವಿಧೇಯಕವನ್ನು ಮಂಡಿಸಲಾಯಿತು. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಮಂಡಿಸಿದ್ದ ಫಾರ್ಮಸಿ ತಿದ್ದುಪಡಿ ಮಸೂದೆಗೆ ಅನುಮೋದನೆ ನೀಡಲಾಯಿತು. ಬಳಿಕ ಸದನವನ್ನು ನಾಳೆ ಬೆಳಿಗ್ಗೆ 11 ಗಂಟೆಗೆ ಮುಂದೂಡಲಾಯಿತು. ಆರ್ಬಿಐ ಗವರ್ನರ್ ಶಕ್ತಿಕಾಂತ್ ದಾಸ್ 3ನೇ ದ್ವೈಮಾಸಿಕ ಹಣಕಾಸು ನೀತಿಯನ್ನು ಪ್ರಕಟಿಸಿದರು. ಭಾರತ ವಿಶ್ವದ ಪ್ರಗತಿಯ ಇಂಜಿನ್ ಆಗಲಿದೆ ಎಂದು ತಿಳಿಸಿದ ಅವರು, ಭಾರತ ಜಗತ್ತಿನಲ್ಲೇ 5ನೇ ಆರ್ಥಿಕ ಶಕ್ತಿಯಾಗಿದೆ. ಆರ್ಬಿಐ ರೆಪೋ ದರದಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ. ಸದ್ಯ ರೆಪೋ ದರ 6.5% ಇದ್ದು ಅದನ್ನೇ ಮುಂದುವರಿಸಲಾಗಿದೆ. ಜಾಗತಿಕ ಆರ್ಥಿಕ ಹಿನ್ನಡೆ ನಡುವೆಯೂ ಭಾರತದ ಆರ್ಥಿಕತೆ ಶಕ್ತಿಯುತವಾಗಿ ಸ್ಥಿರವಾಗಿ ಮುಂದುವರೆದಿದೆ. ತರಕಾರಿ ಬೆಲೆಗಳ ಹೆಚ್ಚಳದಿಂದಾಗಿ ಜುಲೈ ಮತ್ತು ಆಗಸ್ಟ್ನಲ್ಲಿ ಹಣದುಬ್ಬರ ಏರಿಕೆಯಾಗಿದೆ ಎಂದು ಹೇಳಿದರು.
ಇತ್ತ ಹಣಕಾಸು ನೀತಿ ಪ್ರಕಟವಾಗುತ್ತಿದ್ದಂತೆಯೇ ಮುಂಬೈ ಷೇರು ಸೂಚ್ಯಂಕದಲ್ಲಿ ಭಾರೀ ಇಳಿಕೆ ಕಂಡಿದ್ದು ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 300 ಅಂಶಗಳಷ್ಟು ಕುಸಿತ ಕಂಡಿದೆ. Volatile international food and energy prices, lingering geopolitical tensions, and weather-related uncertainties. In charting the course of monetary policy, we continuously assess the impact of our past actions, the evolving inflation dynamics, and the implications of the incoming data for the economic outlook. I reiterate our commitment to align CPI inflation to the 4% target on a durable basis. We do look through idiosyncratic shocks, but if such idiosyncrasies show signs of persistence, we have to act. As we prepare to celebrate the Independence Day, the air is filled with hope and promise. ಆನೆಕಾಲು ರೋಗಕ್ಕೆ ಪರಿಣಾಮಕಾರಿ ಚಿಕಿತ್ಸೆ ಲಭ್ಯವಾಗುವಂತೆ ಮಾಡುವ ನಿಟ್ಟಿನಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಮನ್ಸುಖ್ ಮಾಂಡವೀಯ ಬೃಹತ್ ಔಷಧ ಆಡಳಿತ ಅಭಿಯಾನಕ್ಕೆ ವರ್ಚುವಲ್ ಕಾರ್ಯಕ್ರಮದ ಮೂಲಕ ಇಂದು ಚಾಲನೆ ನೀಡಿದರು. ಡೆಂಗ್ಯೂ, ಚಿಕನ್ಗುನ್ಯಾ ಜ್ವರಗಳಿಗೆ ಚಿಕಿತ್ಸಾ ಮಾರ್ಗಸೂಚಿ ಪ್ರಕಟಿಸಿದರು. ಸಮಾರಂಭದಲ್ಲಿ ಹಲವು ರಾಜ್ಯಗಳ ಆರೋಗ್ಯ ಸಚಿವರು ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಪಾಲ್ಗೊಂಡರು. ಸಮಾರಂಭ ಉದ್ದೇಶಿಸಿ ಮನ್ಸುಖ್ ಮಾಂಡವೀಯ ಸಮಗ್ರ ಆಯಾಮದ ಮೂಲಕ ದೇಶದಲ್ಲಿ ಆನೆಕಾಲು ರೋಗ ನಿವಾರಣೆ ಮಾಡುವ ನಿಟ್ಟಿನಲ್ಲಿ ಅಭಿಯಾನ ಆರಂಭಿಸಲಾಗಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಜತೆಗೂಡಿ ಟೀಮ್ ಇಂಡಿಯಾ ಮಾದರಿಯಲ್ಲಿ ಕಾರ್ಯನಿರ್ವಹಿಸಿದರೆ ಆನೆಕಾಲು ರೋಗವನ್ನು ನಿರ್ಮೂಲನೆಗೊಳಿಸಲು ಸಾಧ್ಯ. ರೋಗಿಗಳ ಸರ್ಕಾರೇತರ ಸಂಸ್ಥೆಗಳ ಮತ್ತು ಸಮಾಜದ ಪಾತ್ರ ಇಲ್ಲಿ ಪ್ರಮುಖವಾಗಿದೆ. ಸೊಳ್ಳೆಗಳ ನಿರ್ಮೂಲನೆಗೆ ಆದ್ಯತೆ ನೀಡಬೇಕಾಗಿದೆ ಎಂದು ಹೇಳಿದರು. ಜಗತ್ತು 2030ರೊಳಗೆ ಆನೆಕಾಲು ರೋಗ ನಿರ್ಮೂಲನೆಯ ಗುರಿ ಹೊಂದಿದ್ದು, ಭಾರತ ಇದನ್ನು 2027ರಲ್ಲೇ ಸಾಧಿಸುವ ಉದ್ದೇಶ ಹೊಂದಿದೆ ಎಂದು ತಿಳಿಸಿದರು. ಆನೆಕಾಲು ರೋಗ ಅಧಿಕ ಪ್ರಮಾಣದಲ್ಲಿರುವ ದೇಶದ 7 ರಾಜ್ಯಗಳಲ್ಲಿ ಔಷಧ ಆಡಳಿತ ಅಭಿಯಾನ ನಡೆಯಲಿದೆ. ಈ ಪ್ರದೇಶದ ಪ್ರತಿ ಜಿಲ್ಲೆಗಳಲ್ಲಿ ಆರೋಗ್ಯ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಔಷಧ ನೀಡಲಿದ್ದಾರೆ ಎಂದರು. सोसाइटी मैं तो वहाँ तक कहता हूँ कि मॉस्किटो इज ऑल्सो वन पार्ट ऑफ स्टेक होल्डर. ये भी एक स्टेक होल्डर है, हमें उसको भी एड्रेस करना है, उसको भी खत्म करना है. हम केवल ट्रीटमेंट करें, गोली खिला दे, इतने से रुकना नहीं चाहिए. मच्छर से ही मुक्ति कैसे पाए ताकि डिसीज ही ना हो. ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಜಿಲ್ಲಾ ಬುಡಕಟ್ಟು ಗಿರಿಜನ ಅಭಿವೃದ್ಧಿ ಸಂಘ, ರಾಜ್ಯ ಸೋಲಿಗರ ಅಭಿವೃದ್ಧಿ ಸಂಘ, ರಾಜ್ಯ ಮೂಲ ಆದಿವಾಸಿ ವೇದಿಕೆ ಹಾಗೂ ದೆಹಲಿಯ ಆದಿವಾಸಿ ಸಮನ್ವಯ ಮಂಚ್ ಭಾರತ ಸಂಘದ ವತಿಯಿಂದ 29ನೇ ವಿಶ್ವ ಆದಿವಾಸಿ ದಿನಾಚರಣೆ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ಕೊಳ್ಳೇಗಾಲ ಮೀಸಲು ವಿಧಾನಸಭಾ ಕ್ಷೇತ್ರದ ಶಾಸಕ ಎಆರ್ ಕೃಷ್ಣಮೂರ್ತಿ ಉದ್ಘಾಟಿಸಿದರು. ಹನೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎಂಆರ್ ಮಂಜುನಾಥ್, ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್, ಜಿಲ್ಲಾ ಬುಡಕಟ್ಟು ಗಿರಿಜನ ಅಭಿವೃದ್ಧಿ ಸಂಘದ ಕಾರ್ಯದರ್ಶಿ ಡಾ ಸಿ ಮಾದೇಗೌಡ ಮತ್ತಿತರರು ಉಪಸ್ಥಿತರಿದ್ದರು. ಶಾಸಕ ಕೃಷ್ಣಮೂರ್ತಿ, ಸೋಲಿಗರ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಹಲವು ಯೋಜನೆಗಳನ್ನು ಸರ್ಕಾರ ಹಮ್ಮಿಕೊಂಡಿದೆ. ಗಿರಿಜನರ ಶೈಕ್ಷಣಿಕ ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದೆ ಎಂದರು. ಏನು ಮೂಲವಾಗಿ ಅವತ್ತು ನಿರ್ಮಾಣ ಆಗಿರ್ತಕ್ಕಂಥ ಕಟ್ಟಡವನ್ನು ಉಳಿಸಿಕೊಂಡು ಆಶ್ರಮ ಶಾಲೆ ವಿದ್ಯಾರ್ಥಿಗಳನ್ನು ಮುಂದುವರಿಸಬೇಕು. ನಿಮ್ಮೆಲ್ಲರ ಮಕ್ಕಳನ್ನು ಆ ಒಂದು ಆಶ್ರಮ ಶಾಲೆಯ ವಿದ್ಯಾರ್ಥಿಗಳ ಮುಖಾಂತರ ಮುಂದೆ ಹೊಸ ಯುವತಿಯರನ್ನು ವಿದ್ಯಾವಂತರಾಗಿ ಸೃಷ್ಟಿ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅದು ನಡೆದು ಬಂದಿದೆ. ಶಾಸಕ ಎಂಆರ್ ಮಂಜುನಾಥ್, ಆದಿವಾಸಿಗಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಸರ್ಕಾರ ಕಂಕಣಬದ್ಧವಾಗಿದೆ. ಈ ದಿಸೆಯಲ್ಲಿ ಶೈಕ್ಷಣಿಕವಾಗಿ ಹಾಗೂ ಆರ್ಥಿಕವಾಗಿ ನೆರವು ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಬಹಳ ಕಡಿಮೆ ವಯಸ್ಸಲ್ಲಿ ಶಾಲೆಯನ್ನು ಬಿಟ್ಟಿದ್ದಾರೆ. ಯಾಕೆ ಬಿಟ್ಟಿದ್ದಾರೆ? ಇದೆಲ್ಲ ಬಹುಶಃ ಇದೆಲ್ಲ ಹೇಳ್ತಿದ್ರು. ನಾವು ಆರ್ಥಿಕವಾಗಿ ನಮಗೆ ಹಿನ್ನಡೆ ಇದೆ, ಏನಾದರೂ ಒಂದು ಹೆಚ್ಚು ಕಮ್ಮಿ ಆದರೆ ಆ ಕುಟುಂಬನ ನಿರ್ವಹಣೆ ಮಾಡಲಿಕ್ಕೆ, ಒಂದು ಕೂಲಿ ಮಾಡಲಿಕ್ಕೆ ಹೋಗಬೇಕಾಗುತ್ತೆ. ಬಟ್ ಅದನ್ನ ಮುಂದುವರೆದು ಇವತ್ತು ತಾವು ಭೂಮಿಯನ್ನ ಕೇಳಿದ್ರಿ, ಆ ಭೂಮಿ ಕೊಡ್ಲಿಕ್ಕೆ ಏನು ಸರ್ಕಾರಕ್ಕೆ ಒಂದು ಒತ್ತಾಯ ಮಾಡಬೇಕು, ಯಾರು ಇಲ್ವೋ ಅದು ಸಿಗುವಂತ ಕೆಲಸನೂ ಆಗಬೇಕು. ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್, ಸೋಲಿಗರಿಗೆ ಸರ್ಕಾರದ ಎಲ್ಲ ಮೂಲ ಸೌಲಭ್ಯಗಳನ್ನು ತಲುಪಿಸಲಾಗುತ್ತದೆ. ಜೊತೆಗೆ ಆದಿವಾಸಿ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಒತ್ತು ನೀಡಲಾಗಿದೆ ಎಂದು ಹೇಳಿದರು.
ಕೈಲಾದಾಗ ಮನೆಯಲ್ಲಿ ಏನ್ ಮಾಡ್ತಾರೆ, ಹೆಣ್ಮಕ್ಳಿಗಾದ್ರೆ ಮದುವೆ ಮಾಡ್ತಾರೆ, ಗಂಡ್ ಮಕ್ಳಾದ್ರೆ ಕೆಲ್ಸಕ್ಕೆ ಹೋಗ್ತಾರೆ. ಸೊ ಅವ್ರು ಇನ್ನೂ ಮಕ್ಳಿದ್ದಾರೆ, ಅವ್ರಿಗೆ ಕೂಡ ಎಜುಕೇಶನ್ಗೆ ಆಪರ್ಚುನಿಟಿ ಕೊಡಬೇಕು. ಬೇರೆ ಮಿಡಲ್ ಕ್ಲಾಸ್ ಪೇರೆಂಟ್ಸ್ ಏನ್ ಮಾಡ್ತಾರೆ, ಮಕ್ಕಳು ಚೆನ್ನಾಗಿ ಓದ್ತಾ ಇಲ್ಲ, ನಾವು ಮಕ್ಕಳನ್ನ ಕುತ್ಕೊಂಡು ಓದಿಸ್ಬೇಕು, ಟ್ಯೂಷನ್ ಕಳಿಸ್ಬೇಕು. ಇಲ್ಲಿ ವ್ಯವಸ್ಥೆಗಳು ತುಂಬಾ ಕಡಿಮೆ ಇದೆ. ಸೊ ನಾವು ಇವಾಗ ಪೇರೆಂಟ್ಸ್ ಆಗಿ ನಾವು ಮಕ್ಕಳನ್ನ ಟ್ರೀಟ್ ಮಾಡಬೇಕಾಗತ್ತೆ. ನಾವೇನು ಅಧಿಕಾರಿಗಳಂತ ಬಂದಿದ್ದೀವಿ, ನಾವು ಬರೀ ಅಧಿಕಾರಿಗಳಲ್ಲ, ನಾವು ಪೇರೆಂಟ್ಸ್ ಆಗಿ ನಮ್ಮ ಮಕ್ಕಳನ್ನ ನಾವು ನೋಡ್ಕೋಬೇಕಾಗುತ್ತೆ. ತಾಯಿ ಮತ್ತು ಮಗುವಿನ ಆರೋಗ್ಯವನ್ನು ಕಾಪಾಡುವ ಹಾಗೂ ಮರಣ ಪ್ರಮಾಣವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಆರಂಭಿಸಿರುವ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನವು ರಾಮನಗರ ಜಿಲ್ಲಾ ಆಸ್ಪತ್ರೆಯಲ್ಲಿ ಯಶಸ್ವಿಯಾಗಿ ನಡೆಯುತ್ತಿದ್ದು, ಅಭಿಯಾನದ ಮೂಲಕ ಗರ್ಭಿಣಿಯರ ಆರೋಗ್ಯ ಹಾಗೂ ಸುರಕ್ಷತೆ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ. ಪ್ರತಿ ತಿಂಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಗರ್ಭಿಣಿಯರು ಅಭಿಯಾನಕ್ಕೆ ಪಾಲ್ಗೊಂಡು ಪ್ರಯೋಜನ ಪಡೆದುಕೊಳ್ಳುತ್ತಿರುವುದು ವಿಶೇಷ ಸಂಗತಿಯಾಗಿದೆ. ಈ ಕುರಿತು ದೂರದರ್ಶನದೊಂದಿಗೆ ಫಲಾನುಭವಿ ರೂಪ, ಅಭಿಯಾನದ ಮೂಲಕ ಗರ್ಭಿಣಿಯರಿಗೆ ಆರೋಗ್ಯ ಮತ್ತು ಆಹಾರದ ಬಗ್ಗೆ ನುರಿತ ವೈದ್ಯರು ಸಲಹೆ ನೀಡುತ್ತಿದ್ದಾರೆ. ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಅಭಿಯಾನ ಸಹಾಯಕವಾಗಿದೆ ಎಂದು ತಿಳಿಸಿದರು. ಮತ್ತೋರ್ವ ಫಲಾನುಭವಿ ಫಾತಿಮಾ, ಅಭಿಯಾನದಡಿ ಉತ್ತಮ ಚಿಕಿತ್ಸೆ ಮತ್ತು ಆರೋಗ್ಯ ಸಲಹೆಗಳನ್ನು ಪಡೆಯುತ್ತಿದ್ದೇನೆ ಎಂದು ಸಂತಸ ವ್ಯಕ್ತಪಡಿಸಿದರು. ಆಶಾ ಕಾರ್ಯಕರ್ತೆ ರತ್ನ, ಅಭಿಯಾನದ ಮೂಲಕ ಗರ್ಭಿಣಿಯರು ಎದುರಿಸುವ ಸಮಸ್ಯೆಗಳನ್ನು ಗುರುತಿಸಿ ತಾಯಿ ಮಗುವಿನ ಆರೋಗ್ಯ ಕಾಪಾಡಲು ಉಪಯುಕ್ತ ಸಲಹೆಗಳನ್ನು ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಗಂಡಾಂತರ ಅಂತ ತಕ್ಷಣ ಈಗ BP ಜಾಸ್ತಿ ಆಗಿರ್ಬೋದು, ಇಲ್ಲ ಅವಳಿ ಜೋಡಿ ಮಕ್ಕಳಿರ್ಬೋದು, ಇಲ್ಲ ಬ್ಲಡ್ ಕಮ್ಮಿ ಇರ್ಬೋದು, ಇನ್ನೂ ಏನೇನು ಹೆಚ್ಚಿನ ಸಮಸ್ಯೆಗಳನ್ನ ಇದ್ದರೆ 60 ನಿಮಿಷ ಹೆಚ್ಚು ಕೇರ್ ತಗೊಂಡು ಅವನ್ನ ಇನ್ನೂ ಹೆಚ್ಚಾಗಿ ಚಿಕಿತ್ಸೆಗೆ ಒಳಪಡಿಸ್ಬೋದು. ಗರ್ಭಿಣಿಯರು ಜಿಲ್ಲಾ ಶಸ್ತ್ರಚಿಕಿತ್ಸಾ ತಜ್ಞೆ ಡಾಕ್ಟರ್ ಪದ್ಮಾ, ಹೋಬಳಿ ಮಟ್ಟದಿಂದ ಜಿಲ್ಲಾ ಮಟ್ಟದವರೆಗೂ ಗರ್ಭಿಣಿಯರಿಗೆ ಮತ್ತು ಬಾಣಂತಿಯರಿಗೆ ಸಕಲ ಸೌಲಭ್ಯಗಳನ್ನು ಕಲ್ಪಿಸಿದ್ದು, ತುರ್ತು ಸೇವೆಗಳನ್ನು ಸಮಯಕ್ಕೆ ಸರಿಯಾಗಿ ಪೂರೈಸಲಾಗುತ್ತಿದೆ. ಪ್ರತಿ ಆರೋಗ್ಯ ಕೇಂದ್ರಗಳಲ್ಲಿ ಹೆರಿಗೆ ವಿಭಾಗವನ್ನು ತೆರೆದಿದ್ದು, ತಾಯಿ ಮಗುವಿನ ಮರಣ ಪ್ರಮಾಣ ಶೂನ್ಯಗೊಳಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಅವಶ್ಯಕತೆ ಇದ್ದಾಗ ಇದು ಗಂಡಾಂತರ ಗರ್ಭಿಣಿ ಅಂತ ಏನಾದರೂ ಅವರು ನೋಟಿಫೈ ಮಾಡಿದಾಗ ಅಂತ ಒಂದು ಗರ್ಭಿಣಿ ಹೆಂಗಸರುಗಳನ್ನ ನಮ್ಮ ಆಸ್ಪತ್ರೆಗಳಿಗೆ, ಜಿಲ್ಲಾ ಕೇಂದ್ರಕ್ಕೆ ಅಥವಾ ತಾಲೂಕು ಕೇಂದ್ರಗಳಿಗೆ ಕಳಿಸ್ಕೊಡುವಂಥದ್ದೇ ಇದು ಒಂದು ಅಭಿಯಾನದ ಮಹತ್ವ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಲವು ಭ್ರಷ್ಟಾಚಾರ ಆರೋಪಗಳು ಕೇಳಿಬರುತ್ತಿದ್ದು, ಸರ್ಕಾರ ತಕ್ಷಣವೇ ಇದಕ್ಕೆಲ್ಲ ಸ್ಪಷ್ಟನೆ ನೀಡಬೇಕೆಂದು ವಿಧಾನ ಪರಿಷತ್ ಸದಸ್ಯ ಕೋಟಾ ಶ್ರೀನಿವಾಸ ಪೂಜಾರಿ ಮಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಅವರು, ರಾಜ್ಯ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ಮುಕ್ತ ಆಡಳಿತ ನಡೆಸುವಲ್ಲಿ ವಿಫಲವಾಗುತ್ತಿದೆ, ಹಲವಾರು ಇಲಾಖೆಗಳಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ ಎಂಬ ಆರೋಪಗಳು ಕೇಳಿಬರುತ್ತಿದ್ದು, ಇದಕ್ಕೆ ತಕ್ಷಣವೇ ಸೂಕ್ತ ಸ್ಪಷ್ಟನೆ ನೀಡಬೇಕಿದೆ ಎಂದು ಆಗ್ರಹಿಸಿದರು. ಸರ್ಕಾರಿ ಕಾರ್ಯಕ್ರಮಗಳಿಗೆ ಸ್ಥಳೀಯ ಬಿಜೆಪಿ ಶಾಸಕರನ್ನು ಆಹ್ವಾನಿಸದೆ ಸರ್ಕಾರ ನಿರ್ಲಕ್ಷ್ಯ ವಹಿಸಿದ್ದು, ಈ ರೀತಿಯ ವರ್ತನೆಗಳು ಮುಂದುವರೆದರೆ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲಾಗುವುದು ಎಂದು ತಿಳಿಸಿದರು. ಸರ್ಕಾರ ಇವತ್ತು ಯಾರಾದರೂ ಉತ್ತರ ಕೊಡಬೇಕಾದ್ರೆ ಬೇರೆಯವರ ಮಂತ್ರಿಗಳ ಹತ್ರ ನಾವು ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಹತ್ರ. ಉತ್ತರದಾಯಿ ನೀವು, ಜವಾಬ್ದಾರಿ ಇರೋರು ನೀವು. ನೀವು ಇದಕ್ಕೆ ಉತ್ತರ ಕೊಡಬೇಕು ಅಥವಾ ತಪ್ಪು ಒಪ್ಕೊಳ್ಬೇಕು, ಎರಡರಲ್ಲಿ ಒಂದಾಗಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಇಂದು ವಿಶ್ವ ಸಿಂಹ ದಿನ. ಭಾರತದ ಗುಜರಾತ್ನಲ್ಲಿ ಅತಿ ಹೆಚ್ಚು ಸಿಂಹಗಳಿದ್ದು, ಇಂದು ರಾಜ್ಯದಲ್ಲಿ ವಿವಿಧ ಕಾರ್ಯಕ್ರಮಗಳ ಮೂಲಕ ವಿಶ್ವ ಸಿಂಹಗಳ ದಿನ ಆಚರಿಸಲಾಗುತ್ತಿದೆ. ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಸಿಂಹ ಸೂಚನಾ ಎಂಬ ವೆಬ್ ಆಪ್ಗೆ ಚಾಲನೆ ನೀಡಿದರು ಮತ್ತು ಸಿಂಹಗೀತೆ ಬಿಡುಗಡೆ ಮಾಡಿದರು. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದು, ವಿಶ್ವ ಸಿಂಹ ದಿನಾಚರಣೆ ಆಚರಿಸುತ್ತಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಸಿಂಹಗಳು ಶಕ್ತಿ ಮತ್ತು ಭವ್ಯತೆಯಿಂದ ನಮ್ಮ ಹೃದಯ ಗೆದ್ದಿವೆ. ಏಷ್ಯಾಟಿಕ್ ಸಿಂಹಗಳ ತವರು ಭಾರತ ಆಗಿರುವುದು ಹೆಮ್ಮೆಯ ವಿಚಾರ. ಕಳೆದ ಕೆಲವು ವರ್ಷಗಳಿಂದ ಸಿಂಹಗಳ ಸಂಖ್ಯೆ ಗಣನೀಯವಾಗಿ ಏರುತ್ತಿದೆ. ಸಿಂಹಗಳ ಸಂತತಿ ರಕ್ಷಣೆಗಾಗಿ ಕಾರ್ಯನಿರ್ವಹಿಸುತ್ತಿರುವವರನ್ನು ಅಭಿನಂದಿಸಿರುವ ಪ್ರಧಾನಿ, ಮುಂದಿನ ಪೀಳಿಗೆಗೆ ಸಿಂಹಗಳ ಸಂತತಿ ಬಗ್ಗೆ ತಿಳಿಯಲು ಅವುಗಳನ್ನು ಉಳಿಸಿ ಬೆಳೆಸಬೇಕಿದೆ ಎಂದು ಕರೆ ನೀಡಿದ್ದಾರೆ. ಪಾಕಿಸ್ತಾನದಲ್ಲಿ ತಡರಾತ್ರಿ ನಡೆದ ರಾಜಕೀಯ ಬೆಳವಣಿಗೆಯಲ್ಲಿ ಪಾಕಿಸ್ತಾನ ಅಧ್ಯಕ್ಷ ಆರಿಫ್ ಅಲ್ವಿ ಸಂಸತ್ತಿನ ಅವಧಿಪೂರ್ವ ವಿಸರ್ಜನೆಗೆ ಅನುಮೋದನೆ ನೀಡಿದ್ದಾರೆ. ಪಾಕಿಸ್ತಾನ ಅಧ್ಯಕ್ಷರ ಕಚೇರಿಯು ಅಧಿಕೃತ ಹೇಳಿಕೆಯಲ್ಲಿ ಈ ನಿರ್ಧಾರವನ್ನು ಘೋಷಿಸಿದೆ.
ಪಾಕಿಸ್ತಾನ ಪ್ರಧಾನಿ ಶೆಹಬಾಜ್ ಶರೀಫ್ ನಿನ್ನೆ ರಾಷ್ಟ್ರೀಯ ಅಸೆಂಬ್ಲಿ ವಿಸರ್ಜನೆ ಕುರಿತಾದ ವಿಸ್ತೃತ ವಿವರಣೆಯನ್ನು ಕಳುಹಿಸಿದ ನಂತರ ಆಲ್ವಿ ಅದನ್ನು ಅನುಮೋದಿಸಿದರು. ಶೆಹಬಾಜ್ ಶರೀಫ್ ಅವರ ಕ್ರಮವು ಔಪಚಾರಿಕ ಉಸ್ತುವಾರಿ ನೇಮಕ ಪ್ರಕ್ರಿಯೆಗೆ ಇಂಬು ನೀಡಿದೆ. ಈ ಹಿಂದೆ ಪಾಕಿಸ್ತಾನದ ಸಂಸದೀಯ ವ್ಯವಹಾರಗಳ ಸಚಿವ ಮುರ್ತಾಜಾ ಜಾವೇದ್ ಅಬ್ಬಾಸಿ ಚುನಾಯಿತ ಸರ್ಕಾರ ತನ್ನ 5 ವರ್ಷಗಳ ಸಾಂವಿಧಾನಿಕ ಅವಧಿಯನ್ನು ಪೂರ್ಣಗೊಳಿಸಿದೆ ಎಂದು ಖಚಿತಪಡಿಸಿದ್ದರು. ನಂತರ ಪಾಕಿಸ್ತಾನ ಪ್ರಧಾನಿಗೆ ಮಧ್ಯಂತರ ಸರ್ಕಾರ ರಚಿಸುವಂತೆ ಕೋರಲಾಗಿತ್ತು ಎಂದು ಕೂಡ ಅಬ್ಬಾಸಿ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಸಂಸದೀಯ ವ್ಯವಹಾರಗಳ ಸಚಿವಾಲಯ ಸಂಕ್ಷಿಪ್ತ ವರದಿಯ ಅನುಮೋದನೆ ಮತ್ತು ಉಸ್ತುವಾರಿ ಸರ್ಕಾರ ರಚನೆಯ ಕುರಿತು ಪ್ರಕಟಣೆಯನ್ನು ಹೊರಡಿಸಲಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಪ್ರಮುಖ ವಿಚಾರಗಳ ಸಮಾಲೋಚನೆ. ಸೈಬರ್ ಭದ್ರತಾ ನೀತಿ ಜಾರಿ ಸೇರಿ ಹಲವು ಯೋಜನೆಗಳಿಗೆ ಸಮ್ಮತಿ, ಸಚಿವ ಎಚ್.ಕೆ. ಪಾಟೀಲ್. ಲೋಕಸಭೆಯಲ್ಲಿ ಮುಂದುವರೆದ ಅವಿಶ್ವಾಸ ನಿರ್ಣಯದ ಮೇಲಿನ ಚರ್ಚೆ. ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಉತ್ತರ. ರಾಜ್ಯಸಭೆಯಲ್ಲಿ ಸಂಸದೀಯ ವರದಿ ಮಂಡನೆ. ಫಾರ್ಮಸಿ ತಿದ್ದುಪಡಿ ಮಸೂದೆಗೆ ಅನುಮೋದನೆ. ಆನೆಕಾಲು ರೋಗ ನಿವಾರಣೆಗೆ ಅಗತ್ಯ ಕ್ರಮ. ಸೊಳ್ಳೆಗಳ ನಿರ್ಮೂಲನೆಗೆ ಆದ್ಯತೆ, ಸಚಿವ ಮನ್ಸುಖ್ ಮಾಂಡವೀಯ.